ಫಲ ಸಿಗಲಿಲ್ಲ ಅಂದರೆ 29ನೇ ತಾರೀಕು ಬೆಂಗಳೂರಿನಲ್ಲಿ 35 ಸಮುದಾಯದ ಸ್ವಾಮೀಜಿಗಳ ಸಭೆ ಕಾನಿಷ್ಕ ಹೋಟೆಲಲ್ಲಿ ಸೇರುತ್ತಾ ಇದ್ದೀವಿ. ಒಂದು ವೇಳೆ ಇದು ವಿಳಂಬವಾದರೆ, ತಡವಾದರೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಹೇಳಬಲ್ಲೆ. ಅಲ್ಲ, ನೀವು ಅತಿ ಹಿಂದುಳಿದ ಸಮುದಾಯ ಅಂತ ಮಠಾಧೀಶರೆಲ್ಲ ಸೇರಿದ್ದೀರಿ. ಹೌದ್ರಿ. ಒಬ್ಬರು ಅತಿ ಹಿಂದುಳಿದ ಸಮುದಾಯದ ಸಿಎಂ ಇದ್ದಾರೆ, ನೀವು ಬೇರೆಯವ್ರನ್ನ ಸಿಎಂ ಮಾಡಿ ಅಂತ ಹೇಳ್ತೀರಿ, ಇದು ಹೇಗೆ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ದೇಶದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಎರಡನೇ ಮಾತನ್ನೇ ಇಲ್ಲ. ಆದರೆ ಅವಕಾಶ ಅವರಿಗೆ ಹಲವಾರು ಸಿಕ್ಕಿದೆ. 5 ವರ್ಷ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆದರು, ಈಗಾಗಲೇ 2.25 ವರ್ಷ ಆದರು, ವಿರೋಧ ಪಕ್ಷ ನಾಯಕರಾದರು, ಎಲ್ಲ ಅವರು ಬೆನಿಫಿಷರಿ ಆಗಿದ್ದಾರೆ. 104 ಜಾತಿ ಹಿಂದುಳಿದ ವರ್ಗದಲ್ಲಿದೆ. ಹಾಗೆಂದರೆ ಆ ಹಿಂದುಳಿದ ವರ್ಗದಲ್ಲಿ ಯಾರಿಗೆ ಅವಕಾಶ ಸಿಕ್ಕಿದೆ ಹಂಗಂದರೆ? ಯಾರಿಗೂ ಸಿಗಲಿಲ್ಲ. ರಾಜ್ಯದ ಹಿಂದುಳಿದ ವರ್ಗದ ನಾಯಕರುಗಳಾದ KC ಕೊಂಡಯ್ಯನವರು, ಶಿವಮೂರ್ತಿ ನಾಯಕರವರು, ಜನಾರ್ದನ ಪೂಜಾರಿ ಅವರು, ಇವತ್ತು ಅವರೆಲ್ಲ ಎಲ್ಲಿದ್ದಾರೆ? ಕೇವಲ ಹಿಂದುಳಿದ ವರ್ಗ ಅಹಿಂದ ಎಂದು ಹೇಳುತ್ತಾರೆ ಬಿಟ್ಟು ವಿನಃ ಆ ಸಮುದಾಯಗಳಿಗೇನೂ ಸಿಗಲಿಲ್ಲ. ಇವತ್ತು ನಮ್ಮ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಲ್ಲಿ 32 ಸಮುದಾಯದ ಸ್ವಾಮೀಜಿಗಳಿದ್ದಾರೆ. ಅವರ ಮಠಕ್ಕೆ ತಾವು ಬರ್ರಿ, ಪ್ರಸಾದಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥ ಮಠ ಇದೆ. ಕೇವಲ 5-6 ಮಠ ಕೊಟ್ಟದೇ. ಬೇರೆ ಯಾರನ್ನೇ ಕೂಡ ಸರ್ಕಾರ ಗಮನಿಸಲಿಲ್ಲ. ಆದ್ದರಿಂದ ಈ ಭಾರತದಲ್ಲಿ, ಅಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಅಂದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕುವ ಸಮುದಾಯಗಳಂದರೆ ಹಿಂದುಳಿದ ವರ್ಗ. ಇವರೆಲ್ಲರೂ ಕೂಡಿ ಕಾರ್ಡ್ ಪ್ಲೇ ಮಾಡುತ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಕೇಳೋದೇನು ಅಂದರೆ 13ರಿಂದ 18ವರೆಗೆ ಈಗ 2.5 ವರ್ಷ, ಟೋಟಲ್ 7.5 ವರ್ಷದ ಅತಿ ಹಿಂದುಳಿದ ವರ್ಗಕ್ಕೆ ಏನೇನು ಮಾಡಿದ್ದೀವಿ ಅಂತ ಶ್ವೇತಪತ್ರವನ್ನು ಹೊರಡಿಸಿ ಅದಾದರೂ ಆಗಬೇಕಿತ್ತಲ್ಲ. ಸೊ ಇದರಲ್ಲಿ ನಾವು ಅವರನ್ನೇ ಇಳಿಸಿ ಅಂತ ಹೇಳ್ತಾ ಇಲ್ಲ, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲ, ನಾವು ಡಿಮ್ಯಾಂಡ್ ಅದೇ ಅಲ್ವಾ? ರಾಜಕೀಯದಲ್ಲಿ ಸ್ವಾಮೀಜಿಗಳ ಪಾತ್ರ ಏನು? ನೀವು ಯಾಕೆ ಇದ್ರಲ್ಲಿ ಮೂಗು ತೋರಿಸ್ತಾ ಇದ್ದೀರಿ? ನೋಡಿ, ರಾಜಕೀಯದಲ್ಲಿ ಸ್ವಾಮೀಜಿಗಳ ಪಾತ್ರ, ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತ, ಧರ್ಮದಲ್ಲಿ ರಾಜಕಾರಣ ಇಲ್ಲ, ಆದರೆ ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳು, ರಾಜಕಾರಣಿಗಳು ಅಡ್ಡದಾರಿಯಕ್ಕೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ತಿದ್ದಿ ಹೇಳುವುದು ಸ್ವಾಮೀಜಿಗಳ ಧರ್ಮ. ಮತ್ತು ಸಂವಿಧಾನದಲ್ಲಿ ಸ್ವಾಮೀಜಿಗಳು ರಾಜಕೀಯ ವ್ಯಕ್ತಿಗಳು ಆಗಬಾರದು, ರಾಜಕೀಯ ಮಾತನಾಡಬಾರ್ದು, ಎಲ್ಲಿಯೂ ಕೂಡ ಬರೋದಿಲ್ಲ. ಇವತ್ತು ನಿಮಗೆ ಗೊತ್ತಿದೆ, UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸುಮಾರು ಜನ ಪಾರ್ಲಿಮೆಂಟಲ್ಲಿದ್ದಾರೆ. ಆದ್ದರಿಂದ ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ, ಮತ್ತು ಪ್ರತಿ ರಾಜಕಾರಣಿಗಳು ಕೂಡ ಸ್ವಾಮೀಜಿಗಳು ಇಲ್ಲದೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾರಾ? ತಾವೇ ಹೇಳಿ.